Hi Makle, welcome to 10 power 100 maths class. So ಈ ವಿಡಿಯೋದಲ್ಲಿ let's discuss about all possible questions for question number 38. Okay, ನಿಮ್ಮ ಇದು 3 ಮಾರ್ಕರ್ ಲಾಸ್ಟ್ ವಿಡಿಯೋ ಮಕ್ಕಳೇ. ಓಕೆ, ಸೊ ನಿಮ್ಮ ಎಲ್ಲಾನು 2 ಮಾರ್ಕರ್ಸ್ ಇಂದ 3 ಮಾರ್ಕರ್ಸ್ ತನಕ ಪ್ರತಿಯೊಂದು ಕ್ವಶನ್ಸ್ಗೂ ಏನೆಲ್ಲ ಪಾಸಿಬಲ್ ಕ್ವಶನ್ಸ್ ಬರುತ್ತೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಗೋ ಅಂಡ್ ವಾಚ್ ಆಲ್ ದೋಸ್ ವಿಡಿಯೋಸ್ ಮಕ್ಕಳೇ. ಓಕೆ, ಅಂಡ್ ನಿಮ್ಮ ಪ್ರಿಪರೇಷನ್ ಅಲ್ಲೂ ಕೂಡ ತುಂಬಾ ಯೂಸ್ ಆಗುತ್ತೆ, ಲೈಕ್ ಇಫ್ ಯು ಆರ್ ಲೈಕ್ ಗೋಯಿಂಗ್ ಟು ವಾಚ್ ದ ಸೀರೀಸ್. ಓಕೆನಾ? ಸೊ ಅಂಡ್ ಆಲ್ಸೋ ಲೈಕ್ ನಿಮ್ಮ ಸಪೋರ್ಟ್ ಮಕ್ಕಳೇ. ಓಕೆ, ಸೊ ಪ್ಲೀಸ್ ಸಪೋರ್ಟ್ ಮೀ by liking and subscribing the channel so that I will also get motivation towards to do like some more videos. Okay, so let's start the video. So now, as I said earlier, question number 38 probability ಇಂದ ಬರುತ್ತೆ ಆಯ್ತಾ. Mainly 100% you can say 99% it is like Bayes theorem ಮಕ್ಕಳೇ. ಓಕೆ, ನಿಮ್ಮ probability ಲಾಸ್ಟ್ ಕಾನ್ಸೆಪ್ಟ್ ಇದೆಲ್ಲ Bayes theorem, ಆ ಕಾನ್ಸೆಪ್ಟ್ ಇಂದ ಬರುತ್ತೆ ಆಯ್ತಾ. ಅಂಡ್ ಒನ್ ಆಫ್ ದ ಈಸಿಯೆಸ್ಟ್ ಕಾನ್ಸೆಪ್ಟ್, ಅರ್ಥ ಆದ್ರೆ ಮಾತ್ರ ತುಂಬಾ ಈಸಿ ಇದು. ಸೊ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ದಟ್ಸ್ ವೈ ಲೈಕ್ ಒಂದು 5-6 ಕ್ವಶನ್ಸ್ ತಂದಿದ್ದೀನಿ ಇದರಲ್ಲಿ. ಸೊ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೊನೆ ತನಕ ವಾಚ್ ಮಾಡಿ. ಓಕೆ, ಸೊ ಲೆಟ್ಸ್ ಸಾಲ್ವ್ ದ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್, ಇದು ಫಸ್ಟ್ ಕ್ವಶನ್ ನಾನು Bayes theorem ತಗೊಂಡಿಲ್ಲ ಮಕ್ಕಳೇ. ಓಕೆ, ಸಮ್ವೇರ್ ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ ಇದು ಸ್ವಲ್ಪ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಅಂತ. ಅದಕ್ಕೆ ದಟ್ಸ್ ವೈ ಐ ಥಾಟ್ ಆಫ್ ಡಿಸ್ಕಸಿಂಗ್ ದಿಸ್. ಇದೊಂದು ಈ ಕಂಡೀಷನಲ್ ಪ್ರಾಬಬಿಲಿಟಿ ಇದೆಲ್ಲ, ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಈ ಕಾನ್ಸೆಪ್ಟ್ ಡಿರೈವ್ ಆಗಿದೆ ಆಯ್ತಾ. ಸೊ ಇದೊಂದು ಸ್ವಲ್ಪ ನೋಡೋಣ ಇದನ್ನ ಹೆಂಗ್ ಮಾಡೋದು ಅಂತ. ಅನ್ ಇನ್ಸ್ಟ್ರಕ್ಟರ್ ಆಸ್ ಅ ಕ್ವಶನ್ ಬ್ಯಾಂಕ್ ಕನ್ಸಿಸ್ಟಿಂಗ್ ಆಫ್ 300 ಈಸಿ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್. ಓಕೆ, ಇಲ್ಲಿ ಅಂಡ್ ದೆನ್ 200 ಡಿಫಿಕಲ್ಟ್ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್. ಲೈಕ್ ಟ್ರೂ ಆರ್ ಫಾಲ್ಸ್ ಕ್ವಶನ್ ಈಸಿ ಮತ್ತೆ ಡಿಫಿಕಲ್ಟ್ ಇದೆ. ನೆಕ್ಸ್ಟ್ 500 ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ 400 ಡಿಫಿಕಲ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಈ ತರ ಎರಡು ಟೈಪ್ ಆಫ್ ಸಮ್ಸ್ ಇದೆ. ಒಂದು ಟ್ರೂ ಆರ್ ಫಾಲ್ಸ್, ಇನ್ನೊಂದು MCQ. ಅದರಲ್ಲಿ ಈಸಿ ಮತ್ತೆ ಡಿಫಿಕಲ್ಟ್ ಇದೆ. ಅದಕ್ಕೆ ಫಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ ಈ ತರ ಒಂದು ಟೇಬಲ್ ಮಾಡ್ಕೊಬಿಡೋಣ, ನಿಮಗೆ ಈಸಿ ಆಗುತ್ತೆ. ಓಕೆ, so first MCQ. okay, fill in the true or false alva, true or false. next MCQs idu easy anta barkolona. okay, easy, and this is difficult. okay, so instructed as question bank consisting of 300 easy true or false. so 300. okay, idu 300 ide. next 200 difficult ide. so 200 difficult questions ಇದೆ. ಓಕೆನಾ? ಸೊ ನೆಕ್ಸ್ಟ್ 500 ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 500 ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ 400 ಡಿಫಿಕಲ್ಟ್ ಕ್ವಶನ್ಸ್. ಸೊ 400 ಡಿಫಿಕಲ್ಟ್ ಕ್ವಶನ್ಸ್. ಓಕೆ, ಸೊ ಇದು ಮೇಜರ್ ಆಗಿ ಬರ್ಕೋಬೇಕು ನೀವೆಲ್ಲ ಆಯ್ತಾ. ಸೊ ಇದಾದ್ಮೇಲಿಂದ ಸಿಂಪಲ್ ಮಕ್ಕಳೇ. ಓಕೆ, ಸೊ ಇದನ್ನು ಬರ್ಕೊಳ್ಳೋಣ. ಓಕೆ, ಅಂಡ್ ದೆನ್ ಓಕೆ, ಈ ಟೇಬಲ್ ಬರ್ದಾದ್ಮೇಲೆ ನಾವು ಇಟ್ ಇಸ್ ಸಿಂಪಲ್. ಓಕೆ, ಸೊ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಫ್ ಅ ಕ್ವಶನ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಫ್ರಮ್ ದ ಕ್ವಶನ್ ಬ್ಯಾಂಕ್, what is the conditional, what is the probability that it will be a easy question given that it is an MCQ? what is the easy question that it is an MCQ ಆಯ್ತಾ. ಸೊ ನಾವೆಲ್ಲ ಎರಡು ಈವೆಂಟ್ ಬರ್ಕೊಳ್ಳೋಣ. ಈವೆಂಟ್ A is equal to what is the easy question, easy questions, correct? Next event B is given that it is MCQ. so this is B is equal to MCQ. ಓಕೆನಾ? ಓಕೆ, ಇದಾಯ್ತು. ಸೊ ಇವಾಗ ನಮ್ಗೆ ಓವರ್ ಆಲ್ ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಎಷ್ಟು ಕ್ವಶನ್ಸ್ ಇದೆ ಅಂತ ನಾವು ಫೈಂಡ್ ಮಾಡಬೇಕು, ರೈಟ್? ಸೊ ಇದು 300, ಇದು 500, ಸೊ 500, ಇದು 900, ಸೊ 900. ಸೊ ಟೋಟಲ್ ನಮಗೆ 1400 ಕ್ವಶನ್ಸ್ ಇದೆ. 1400 ಇದು ಕೂಡ ಇಂಪಾರ್ಟೆಂಟ್, ಈ ಟೋಟಲ್ ಕೂಡ ಇಂಪಾರ್ಟೆಂಟ್ ನಮಗೆ ಆಯ್ತಾ. ಇವಾಗ P ಆಫ್ A ಮಾಡೋಣ. ಸೊ P ಆಫ್ A ಅಂದ್ರೇನು? ಪ್ರಾಬಬಿಲಿಟಿ ಆಫ್ ಈಸಿ ಕ್ವಶನ್ಸ್. ಪ್ರಾಬಬಿಲಿಟಿ ಆಫ್ ಈಸಿ ಕ್ವಶನ್ಸ್ ಎಷ್ಟಿದೆ ನಮಗೆ? ಸಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಈಸಿ ಕ್ವಶನ್ಸ್ ಅಂದ್ರೆ ಇದು, ಕರೆಕ್ಟಾ? ಸೊ ಎಷ್ಟದು? P ಆಫ್ A ಅಂತ ಹೇಳಿದ್ರೆ ಇಟ್ ಈಸ್ 800, ಕರೆಕ್ಟಾ? 800 ಡಿವೈಡೆಡ್ ಬೈ ಎಷ್ಟು? 1400 ಕ್ವಶನ್ಸ್ ಇದೆ. ಸೊ 1400 ಆಮೇಲೆ ರಿಡ್ಯೂಸ್ ಮಾಡ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ P ಆಫ್ B ಮಕ್ಕಳೇ. ಸೊ P ಆಫ್ B ಎಷ್ಟು? P ಆಫ್ B ಅಂದ್ರೆ MCQ ಕ್ವಶನ್ಸ್. ಎಷ್ಟು MCQ ಕ್ವಶನ್ಸ್ ಇದೆ? ಇಟ್ ಇಸ್ 900, ಕರೆಕ್ಟಾ? ಸೊ 900 ಡಿವೈಡೆಡ್ ಬೈ 1400. ಓಕೆ, ನಮ್ಗೆ ಇವಾಗ ಏನ್ ಕೇಳ್ತಿದಾರೆ ಅಂದ್ರೆ ಫೈಂಡ್ ದ ಪ್ರಾಬಬಿಲಿಟಿ, what is it will be easy questions. okay, easy questions ಅಂದ್ರೆ P of A given that it is B, P of A bar B. so ಇದಕ್ಕೆ ಫಾರ್ಮುಲಾ ಏನು? so P of A intersection B divided by P of B, ಇದು ಫಾರ್ಮುಲಾ, ಕರೆಕ್ಟಾ? ಸೊ ಇವಾಗ A intersection B ಬೇಕು. A intersection B ಅಂದ್ರೆ ಅರ್ಥ ಮಾಡ್ಕೊಳ್ಳಿ, A ಅಂದ್ರೆ ಈಸಿ ಕ್ವಶನ್ಸ್, B ಅಂದ್ರೆ MCQ. ಓಕೆ, ಈಸಿ MCQ ಮಕ್ಕಳೇ. ಓಕೆ, ಈಸಿ MCQ ಅಂದ್ರೆ ಇದು ತಾನೆ, ಕರೆಕ್ಟಾ? ಕಾಮನ್ ಬಿಟ್ವೀನ್ ಈಸಿ ಅಂಡ್ MCQ ಅಂದ್ರೆ 500. ಸೊ P of A intersection B is equal to 500 divided by 1400. 500 divided by 1400 ಇಷ್ಟು ಬರೋದು ಮುಗೀತು. ನೆಕ್ಸ್ಟ್ ಎಲ್ಲ ಸಿಂಪಲ್.
So this is 500 divided by 1400 whole divided by 900 divided by 1400 makle. So now 4400 1400 cancel. So 500 by 900 so ಎರಡು cancel. So the answer is 5 by 9 makle. Okay, so the answer is 5 by 9. So this is the answer. Okay, so practice ಮಾಡಿ ಓಕೆ. ಲೈಕ್ ನಾನು ಐ ಸೆಡ್ ಆಲ್ರೆಡಿ ನಿಮಗೆ ಕಂಡೀಷನಲ್ ಅಲ್ಲ ಇದು ಬೇಸ್ ಇಂದನೇ ಬರೋದು ಅಂತ, ಬಟ್ ಗೊತ್ತಿಲ್ಲ ಇದು ಬರ್ಬೋದು ಅಂತ ಅನಿಸ್ತಿದೆ. ದಟ್ಸ್ ವೈ ಐ ಜಸ್ಟ್ ಬ್ರಾಟ್ ದಿಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Okay, a bag contains 3 red ball and 4 black balls. Another bag red 5 red 6 black. Okay, so ಈಗ ಇದು ಬಂದಾಗ ಇದು ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ. ಓಕೆ, ಸೊ ಈವೆಂಟ್ ಇ ಅಂತ ತಗೊಳ್ಳಿ ಆಯ್ತಾ. ಈವೆಂಟ್ ಇ1 ಈವೆಂಟ್ ಇ2 ಅಂಡ್ ಈವೆಂಟ್ ಎ ಇದೇ ತರನೇ ತಗೊಳ್ಳೋಣ. ಓಕೆ, ಇ1 ಇ2 ಅಂಡ್ ಇನ್ನೊಂದು ಸಪರೇಟ್ ಈವೆಂಟ್ ಇರುತ್ತೆ, ದಟ್ ಈಸ್ ಈವೆಂಟ್ ಎ ಅಂತ ತಗೊಳ್ಳೋಣ. ಓಕೆ, ಸೊ ಈವೆಂಟ್ ಇ1 ಅಂದ್ರೆ ಸೆಲೆಕ್ಟಿಂಗ್ ಬ್ಯಾಗ್ 1, ಸೆಲೆಕ್ಟಿಂಗ್ bag 1, that is okay, that is event e1. Next event e2 andre so selecting bag 2 makle. Okay, now idru probability values enagutte, selecting bag 1 selecting bag 2 andre ಎರಡು ಬ್ಯಾಗ್ ಅಲ್ಲಿ ಒಂದು ಬ್ಯಾಗ್ ತಗೊಳ್ಳೋದು, that is 1/2 ಅಲ್ವಾ. ಸೊ ಇಲ್ಲಿ ಮುಂದೆ ಬರ್ಕೊಳ್ತೀನಿ. ಸೊ p of e1 is equal to 1/2 and probability of e2 is equal to 1/2. ಈ ಬ್ಯಾಗ್ ಕಂಡೀಷನ್ಸ್ ಬಂದಾಗ ಇಷ್ಟು ಸಿಂಪಲ್. ಓಕೆ, ಎಷ್ಟು ಬ್ಯಾಗ್ ಕೊಟ್ಟಿದ್ದಾರೆ ಅದ್ರದ್ದು ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್. ಸೊ ಒನ್ ಆಫ್ ದ 2 bags is selected at random and the ball is drawn and which is found to be red. Okay, that is the third event. So event A ಅಂತ ಬರ್ಕೊಳ್ಳೋಣ. ಸೊ getting red ball. ಓಕೆ, ಸೊ 3 ಮೇಜರ್ ಈವೆಂಟ್ಸ್ ಆಯ್ತು. ಈ 3 ಮೇಜರ್ ಈವೆಂಟ್ಸ್ ಬರೆದ್ಮೇಲಿಂದ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ರೈಟ್ p of a bar e1. ಸೊ p of a bar e1. ಸೊ p of a ಅಂದ್ರೆ ರೆಡ್ ಬಾಲ್ ಬ್ಯಾಗ್ 1 ಅಲ್ಲಿ ಎಷ್ಟು ಸಿಗುತ್ತೆ ಅಂತ. ಸೊ ರೆಡ್ ಬಾಲ್ ಬ್ಯಾಗ್ 1 ಅಲ್ಲಿ 3 ರೆಡ್ ಔಟ್ ಆಫ್ ಟೋಟಲ್ 7 ಇದೆ, ಕರೆಕ್ಟಾ? ಸೊ ದಿಸ್ ಈಸ್ 3/7, ಕರೆಕ್ಟಾ ಮಕ್ಳೆ? ಸೊ ನೆಕ್ಸ್ಟ್, ಸೊ p of a bar e2, ರೆಡ್ ಬಾಲ್ ಸೆಕೆಂಡ್ ಬ್ಯಾಗ್ ಅಲ್ಲಿ ಎಷ್ಟು ಸಿಗುತ್ತೆ ಅಂತ. ರೆಡ್ ಬಾಲ್ ಸೆಕೆಂಡ್ ಬ್ಯಾಗ್ ಅಲ್ಲಿ 5 6 11 ಇದೆ, 11 ಅಲ್ಲಿ 5, ಸೊ ಇಟ್ ಇಸ್ 5/11 ಅಲ್ಲ? ಯಾ, 5/11. ಓಕೆ, ಇಷ್ಟೆಲ್ಲ ಆಯ್ತು. ಇದನ್ನು ಮೇಜರ್ ಆಗಿ ಇಷ್ಟು ಬರ್ಕೊಂಡ್ರೆ 1 ಮಾರ್ಕ್ಸ್ ಸಿಗುತ್ತೆ, ಆಯ್ತಾ? Find the probability that it is drawn from the first bag makle. Okay, since they are asking about first bag makle, idradu ulta. Okay, idradu p of e1 bar a anta, idu question mark. ಅರ್ಥ ಆಯ್ತಾ? ಈಗ ಫಾರ್ಮುಲಾ ಬರೆಯೋದಕ್ಕೆ ಇಟ್ಸ್ ವೆರಿ ಸಿಂಪಲ್, ಆಯ್ತಾ? ಪ್ರತಿಯೊಂದು ಸಮ್ಗೂ ನಾವೇ ಡಿರೈವ್ ಮಾಡ್ತೀವಿ ಫಾರ್ಮುಲಾನ. ಸೊ ಈಗ p of e1 bar a ಕೇಳ್ತಿದ್ದಾರೆ. ಸೊ p of e1 bar a is equal to, ಇವಾಗ e1 ಈವೆಂಟ್ ಬ್ಯಾಗ್ 1 ಬಗ್ಗೆ ಮಾತಾಡ್ತಿದ್ರಿಂದ, ಸೊ p of e1 into p of a bar e1. ಓಕೆನಾ? ಹೋಲ್ ಡಿವೈಡ್ ಬೈ ಇದನ್ನ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಕೆಳಗಡೆ. ಸೊ p of so e1 into p of a bar e1 ಪ್ಲಸ್ ಇದ್ರ ಇನ್ನೊಂದು ಇವೆಂಟ್ ಇದೆಲ್ಲ, p of e2 into p of a bar e2 ಮಕ್ಕಳೇ. ಓಕೆ, ಇಷ್ಟೇ ಸಿಂಪಲ್. ಇನ್ನು ಇದಾದ್ರಿಂದ ವೆರಿ ಸಿಂಪಲ್ ಮುಗ್ದೇ ಹೋಗುತ್ತೆ. ಈಗ ಕ್ಯಾಲ್ಕುಲೇಷನ್ಸ್ so is equal to p of e ಅಂದ್ರೆ ಎಷ್ಟು? p of e ಅಂದ್ರೆ so 1/2 into p of a bar e2, a bar e1 ಅಂದ್ರೆ 3/7. so 3/7. so ಇಲ್ಲೂ ಕೂಡ ಸೇಮ್ 1/2 into 3/7 plus 1/2 into 5/11. yeah, so 5/11. so ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಮಲ್ಟಿಪ್ಲೈ ದ ನ್ಯೂಮರೇಟರ್ಸ್. 3/14 ಅಲ್ಲ? so 3/14 divided by 3/14 into plus 5/22. ಕರೆಕ್ಟಾ ಮಕ್ಕಳೇ? ಲೆಟ್ಸ್ ಸಾಲ್ವ್ ದಿಸ್. ಸೊ 3/14. ಓಕೆ, ಇಲ್ಲಿ ಇವಾಗ ವೆರಿ ಸಿಂಪಲ್. ಈಗ 14 and 22 ಅಲ್ವಾ? ಓಕೆ, ವಿಲ್ ಮಲ್ಟಿಪ್ಲೈ 22 ಓನ್ಲಿ. 22 14. ಓಕೆ, ಸ್ವಲ್ಪ ಬಿಗ್ಗರ್ ನಂಬರ್ ಬರುತ್ತೆ. ಸೊ 22 3s 6 66 ಬರುತ್ತೆ. 66 divided by 14 into 22. ಸೊ 14 into 22 ಅಂದ್ರೆ 308 ಮಕ್ಕಳೇ. ಓಕೆ, ಸೊ 308 ಪ್ಲಸ್ 14 5s ಅಲ್ವಾ? 70 ಬರುತ್ತೆ. ಸೊ 70 divided by 308. ಇದನ್ನ ಆಡ್ ಮಾಡಿದ್ರೆ 70 plus 60 136. ಯಾ, ಸೊ 3/14 into 308 divided by ಇದೆಷ್ಟಾಗುತ್ತೆ? 136 ಆಗುತ್ತೆ. 136. ಓಕೆ, ಸೊ 14 1s 14
22s are. Okay, so 3 1s are 3 4s are 12. So 3 4s are 12. 1 ಉಳಿತು 16. No, ಇದಾಗಲ್ಲ. Okay, next 22 ಇದು ಹೋಗುತ್ತೆ ಅನ್ಸುತ್ತೆ. Okay, so 11 1s are 1. Okay, okay, we'll write 66 by 136 ಉಳ್ಕೊಳ್ತು. 66 by 136. Okay, next ಏನು ಕ್ಯಾನ್ಸಲ್ ಮಾಡ್ಬೋದು? 2 ಇಂದ ಕ್ಯಾನ್ಸಲ್ ಮಾಡ್ಬೋದಾ? Yeah, so 2 33s are. Next 2 6 are 33 by 68. Yeah, ಮುಂದೆ ಹೋಗಲ್ಲ. 33 by 68 is the final answer ಮಕ್ಕಳೇ. Okay, so ಇದು ಫೈನಲ್ ಆನ್ಸರ್ ಆಗುತ್ತೆ. ಸೊ ಈ ತರ ಕ್ಯಾಲ್ಕುಲೇಷನ್ ಮಾಡಬೇಕಾಯ್ತಾ? ಪ್ಲೀಸ್ ರೆಡ್ಯೂಸ್ ಟು ಲೋವೆಸ್ಟ್ ಫಾರ್ಮ್ ಅಂಡ್ ಲೋವೆಸ್ಟ್ ಫಾರ್ಮ್ ಅಲ್ಲಿ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು ಇಸ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್. ಓಕೆ, ಸೊ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡು. ನೆಕ್ಸ್ಟ್ ಕ್ವಶನ್, there are 3 coins. So one is two-headed coin. Okay, so one is two-headed coin. The second one is another is a biased coin that comes up head 75% of the time. Okay, ಎರಡನೇ ಕಾಯಿನ್ ಹೆಂಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಬಯಾಸ್ ಆಗಿದೆ. 75% ನೀವು ಈಗ ಟಾಸ್ ಹಾಕಿದ್ರು 75% ಆಫ್ ದ ಟೈಮ್ ನಮಗೆ ಹೆಡ್ಡೇ ಬರುತ್ತೆ ಅಂತ. ನೆಕ್ಸ್ಟ್ ಥರ್ಡ್ is an unbiased coin. Third is unbiased coin ಅಂದ್ರೆ like normal coin, head tail ಬರುತ್ತೆ. Okay, so one of the 3 coins is chosen at random and tossed it shows head. Okay, ಇವಾಗ showing ಅದು head ಅನ್ನು ಶೋ ಮಾಡಿದೆ. What is the probability that it was the two-headed coin? What is the probability that it was a two-headed coin? That means the second time ಕೂಡ ನಮಗೆ head ಆಗಿರಬೇಕು. So ಅಂದ್ರೆ they're talking about the first coin, correct? So I'll explain ಕೊಡು, ಈಸಿ ಆಗಿದೆ ಇದು. Okay, so E1 ಅಂದ್ರೆ E1 is equal to first coin, correct? First coin. Next E2 is equal to second coin. Next E3 is equal to third coin. Okay, ಈಗ ಬ್ಯಾಗ್ ನಮಗೆ ಎರಡು ಇದ್ದಾಗ 1/2 1/2, ಇವಾಗ 3 ಇರೋದ್ರಿಂದಾಗಿ probability of E1. So probability of E1 is equal to 1/3. So probability of E2 is equal to 1/3. Next P of E3 is equal to 1/3 ಆಯ್ತು. So probability of all 3 events ಆಯ್ತು. Next event A ಅಂದ್ರೆ so getting head ಅಲ್ವಾ? So getting head. So now probability of A bar E1 is equal to probability of getting head from the first coin. So 3 identical coins, one coin is two-headed. First coin is a two-headed coin. So ಯಾವಾಗಲೂ ನಮಗೆ ಹೆಡ್ ಬರುತ್ತೆ. That means it is 1, ಕರೆಕ್ಟಾ? So ನಮಗೆ ಯಾವಾಗಲೂ ಹೆಡ್ ಬರೋದ್ರಿಂದ so probability of sure event it is 1. Okay, next another coin is 75% that comes up head ಮಕ್ಕಳೇ, ಅಂದ್ರೆ 3/4 times, right? Under 75 by 100 ಅಂದ್ರೆ 3/4. So P of A bar E2 is equal to P of A bar E2 ಅಂತ ಹೇಳಿದ್ರೆ it is 3/4. ಇಲ್ಲಾಂದ್ರೆ ಇದನ್ನ 100% ಅಂತ ತಗೋಬಹುದು. ಓಕೆ, ಬೇಡ, 100% ಬೇಡ. ಸೊ 3/4. ಸೊ 75 by 100, so that is nothing but 3/4. ನೆಕ್ಸ್ಟ್ probability of A bar E2. A bar E2 ಅಂದ್ರೆ probability of like head to tail random ಆಗಿ ಬರುತ್ತೆ. ಸೊ that is unbiased coin ಅಂದ್ರೆ so it is 50%, right? That is nothing but 1/2. ಅರ್ಥ ಆಯ್ತಾ? ಸೊ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಸ್ ತಗೊಂಡಿದ್ರೆ ಪರ್ಸೆಂಟೇಜ್ ಸ್ವಲ್ಪ ದೊಡ್ಡ ನಂಬರ್ ಬರುತ್ತೆ, ಬೇಡ ಮಕ್ಕಳೇ. ಓಕೆ, ಈ ತರ ತಗೊಳ್ಳಿ. ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದ probability that it was a two-headed coin? So two-headed coin ಯಾವ್ದ್ರಲ್ಲಿ? So two-headed coin ಅಂದ್ರೆ first coin ತಾನೆ. First coin two-headed coin. That means they're talking about first event. So what they're asking here, so they're asking us to find out so P of E1 bar A, correct? E1 bar A. This is the question mark here. Okay, so ಇದಕ್ಕೆ ಫಾರ್ಮುಲಾ ಬರೆಯೋಣ. So P of E1 bar A ಅಂದ್ರೆ so P of E1 into P of A bar E1. Okay, all divided by ಇದನ್ನ ಬರೆಯೋಣ ಇಲ್ಲಿಗೆ. So P of E1 into P of A bar E1 plus P of E2 into P of A bar E2 plus P of E3 into P of A bar E3. ಇಷ್ಟು ಬರೋದ್ರೆ ಸಾಕು. ಅಂಡ್ ಯು ನೋ ದೀಸ್ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿ ಮಕ್ಕಳೇ, ಈಸಿಯಾಗಿ ಆನ್ಸರ್ಸ್ ಬರುತ್ತೆ. ಓಕೆ, ಸೊ ದೋಸ್ ಕ್ಯಾಲ್ಕುಲೇಷನ್ಸ್ ಅನ್ನು ವೆರಿ ಸಿಂಪಲ್. ಓಕೆ, ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಅಂತ. ಐ ಆಮ್ ನಾಟ್ ಗೋನಾ ಡೂ ದಟ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಸೊ ನಾವು 3 identical boxes, 1 2 3 are 2 coins. ಎಲ್ಲ ಬಾಕ್ಸಸ್ ಅಲ್ಲೂ 2 coins ಇದೆ. ಇನ್ ಬಾಕ್ಸ್ 1 both coins are gold. ಬಾಕ್ಸ್ 1 ಅಲ್ಲಿ 2 ಕಾಯಿನ್ ಗೋಲ್ಡ್ ಆಗಿದೆ. ಓಕೆ, ಇನ್ ಬಾಕ್ಸ್ 2 both are silver. ಸೊ ಬಾಕ್ಸ್ 2 ಅಲ್ಲಿ 2 ಸಿಲ್ವರ್ ಆಗಿದೆ. ನೆಕ್ಸ್ಟ್ ಬಾಕ್ಸ್ 3 there's 1 gold and 1 silver ಮಕ್ಕಳೇ. ಓಕೆ, ಸೊ ಬಾಕ್ಸ್ 3 ಅಲ್ಲಿ 1 ಸಿಲ್ವರ್ 1 ಗೋಲ್ಡ್ ಇದೆ. ಬಾಕ್ಸ್ 1 ಅಲ್ಲಿ 2 ಗೋಲ್ಡ್, ಬಾಕ್ಸ್ 2 ಅಲ್ಲಿ 2 ಸಿಲ್ವರ್, ಬಾಕ್ಸ್ 3 ಅಲ್ಲಿ 1 ಗೋಲ್ಡ್ 1 ಸಿಲ್ವರ್ ಇದೆ. ಓಕೆ, a person chooses a box at random and takes out a coin. If the coin is of gold, ಅಂದ್ರೆ ಥರ್ಡ್ ಇವೆಂಟ್ ಬಂದು ಏನು, ಗೆಟಿಂಗ್ ಅ ಗೋಲ್ಡ್ ಕಾಯಿನ್.
what is the probability that it is from the, okay, what is the probability that other coin in the box is also of gold? So one coin ಸಿಕ್ಕಿದೆ, now they're asking what is the probability that the other coin is also of gold. ಇಲ್ಲಿ ನಿಮ್ಮ ಸ್ಮಾರ್ಟ್ನೆಸ್ ನ ಯೂಸ್ ಮಾಡ್ಬೇಕಾಯ್ತಾ. ಅಂದ್ರೆ ಒಂದು ಕಾಯಿನ್ ಸಿಕ್ಕಿದೆ, ಇನ್ನೊಂದು ಪ್ರಾಬಬಿಲಿಟಿ ಏನು, ಸೊ ದಟ್ ಎರಡನೇ ಬಾಕ್ಸ್ ಕೂಡ, ಸೊ ಎರಡನೇ ಕಾಯಿನ್ ಕೂಡ ಇದು ಓಕೆ ಸಾರಿ ಎರಡನೇ ಕಾಯಿನ್ ಕೂಡ ಗೋಲ್ಡ್ ಆಗಿರುತ್ತೆ ಅಂತ. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಬಾಕ್ಸ್ ಅಲ್ಲಿ ಮಾತ್ರ ಎರಡು ಗೋಲ್ಡ್ ಕಾಯಿನ್ ಇರೋದು. ಯಾವ್ದದು? ಇಟ್ ಇಸ್ ಬಾಕ್ಸ್ 1 ಓನ್ಲಿ, ಕರೆಕ್ಟಾ? ಸೊ ಇನ್ ಬಾಕ್ಸ್ 1 ಬೋತ್ ಕಾಯಿನ್ಸ್ ಆರ್ ಗೋಲ್ಡ್. ದಟ್ ಮೀನ್ಸ್ ಈಗ ಒಂದು ಕಾಯಿನ್ ಗೋಲ್ಡ್ ಸಿಕ್ಕಿ ಎರಡನೇ ಕಾಯಿನ್ ಗೋಲ್ಡ್ ಆಗ್ಬೇಕಿರೋದ್ರೆ ಅದು ಬಾಕ್ಸ್ 1 ಆಗಿರಬೇಕು. ದಟ್ ಮೀನ್ಸ್ ದಟ್ ಫೋಕಸಿಂಗ್ ಆನ್ ಬಾಕ್ಸ್ 1. ಅರ್ಥ ಆಗ್ತಿದ್ಯಾ? ಐ ಹೋಪ್ ಇದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ರಿ. ಸೊ ಬಾಕ್ಸ್ 3 ಬಾಕ್ಸ್ ಇದೆ ಮಕ್ಳು, ಏನ್ ಮಾಡ್ಬೇಕು? ಸೊ E1 selecting box 1, so box 1 E2, box 2 next E3, so box 3 ಆಯ್ತಾ. ಸೊ P of E1 ಅಂದ್ರೆ 1/3, 3 ಬಾಕ್ಸ್ ಅಲ್ವಾ. ಸೊ P of E2 is equal to 1/3 and P of E3 is equal to 1/3. ಓಕೆ, ಇಷ್ಟ ಆಯ್ತು. ಇದಾದ್ಮೇಲಿಂದ ವೆರಿ ಸಿಂಪಲ್. ನೆಕ್ಸ್ಟ್ ಇವೆಂಟ್ ಏನು? ಇವೆಂಟ್ ಎ ಅಂದ್ರೆ ಗೋಲ್ಡ್ ಕಾಯಿನ್ ಅಲ್ವಾ. ಸೊ ಗೋಲ್ಡ್ ಕಾಯಿನ್. ಸೊ ಪ್ರೊಬಬಿಲಿಟಿ ಆಫ್ ಎ ಬಾರ್ E1, ಗೋಲ್ಡ್ ಕಾಯಿನ್ ಎಷ್ಟು ಸಿಗುತ್ತೆ? ಎರಡು ಗೋಲ್ಡ್ ಕಾಯಿನ್ ಆಗಿರುತ್ತೆ, ಇಟ್ ಇಸ್ 100%, ಇಟ್ ಇಸ್ 1. ಓಕೆ, ನೆಕ್ಸ್ಟ್ P ಆಫ್ ಎ ಬಾರ್ E2. ಸೊ ಸೆಕೆಂಡ್ ಬಾಕ್ಸ್ ಅಲ್ಲಿ ನಮಗೆ ಎರಡು ಸಿಲ್ವರ್ ಕಾಯಿನ್ ಇರೋದು, ಗೋಲ್ಡ್ ಕಾಯಿನ್ ಸಿಗೋದಿಲ್ಲ. ದಟ್ ಮೀನ್ಸ್ ಇಟ್ ಇಸ್ 0 ಅಲ್ವಾ ಮಕ್ಕಳೇ, ಇಂಪಾಸಿಬಲ್ ಇವೆಂಟ್. ಓಕೆ, ನೆಕ್ಸ್ಟ್ ಸೊ ಪ್ರೊಬಬಿಲಿಟಿ ಆಫ್ ಎ ಬಾರ್ E2, ಸೊ ಅದರಲ್ಲಿ ಒಂದು ಗೋಲ್ಡ್ ಒಂದು ಸಿಲ್ವರ್ ಇದೆ. ದಟ್ ಮೀನ್ಸ್ ಇಟ್ ಇಸ್ 50%, ಸೊ 1/2. ಅರ್ಥ ಆಯ್ತಾ? ಸೊ ಇದಾದ್ಮೇಲಿಂದ ವೆರಿ ಸಿಂಪಲ್, ದರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ P of E1 ಬಾರ್ ಎ. ಸೊ ಫಾರ್ಮುಲಾ ಗೊತ್ತು. ಸೊ ಇಲ್ಲಿ ಏನು ಪ್ರೀವಿಯಸ್ ಅಲ್ಲಿ ಬರ್ದಲ್ಲ, ಇದೇ ಫಾರ್ಮುಲಾ. ಓಕೆ, ಸೊ ಇದೇ ಫಾರ್ಮುಲಾ ಇಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ ಮಕ್ಕಳೇ, ಗೊತ್ತಾಗುತ್ತೆ. ಸೊ ಇಷ್ಟು ಬರ್ಕೊಂಡ್ರೆ ಸಾಕು. ರೆಸ್ಟ್ ಆಫ್ ಆಲ್ ನಿಮ್ಗೆ ಈಗ ಆಲ್ರೆಡಿ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಐ ವಿಲ್ ಜಸ್ಟ್ ಲೀವ್ ಇಟ್ ಯು ಆಲ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಓಕೆ, ಮ್ಯಾನುಫ್ಯಾಕ್ಚರರ್ಸ್ 3 ABC ಆಪರೇಟರ್ಸ್. ಓಕೆ, ಒನ್ಸ್ ಅಗೇನ್ 3 ಇವೆಂಟ್ ಇದೆ, E1 E2 E3 ಅಲ್ವಾ. The first operator A produces 1% defective items. That means the fourth event is defective item anta. Okay, whereas the other two operators B 5% and C 7% defective items respectively. Okay, A is on the job for 50% of the time, B is in the job for 30% of the time, and C is in the job for 20% of the time. A defective item is produced. What is the probability that it was produced by A anta? Okay, A is on the job for 50% of the time, B is on the job for 30% of the time, and C is in the job of for 20% of the time. Okay. So very simple. Okay, ಇಲ್ಲಿ ನಾವು event E1 E2 E3 ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಬೇಕು. ಸೊ ದಟ್ ಈಸ್ E1 ಅಂದ್ರೆ ಪ್ರಾಬಬಿಲಿಟಿ ಆಫ್ E1 ಏನು? E1 ಅಂದ್ರೆ ಇದು ಮೆಷಿನ್ ಎ ಅಲ್ವಾ. ಮೆಷಿನ್ ಆಪರೇಟರ್ ಎ ಎಷ್ಟು ಟೈಮ್ ಕೆಲಸ ಮಾಡ್ತಾರೆ? 50%. ದಟ್ ಮೀನ್ಸ್ ಹಾಫ್ ಆಫ್ ದ ಟೈಮ್ ವಿಲ್ ಓನ್ಲಿ ವರ್ಕ್. Next event B operator 30% of the time he will work. Next operator C 20% of the time he will work. Okay, so E1 E2 E3 events are really different. Only 1/3 ತಗೊಳ್ಬೇಡಿ. So P of E1, so direct ಆಗಿ ತಗೊಳ್ಳೋಣ. So P of E1 ಅಂದ್ರೆ ಎಷ್ಟು? It is 50%. So 50%, that is nothing but 1/2 ಅಲ್ಲ ಮಕ್ಕಳೇ, 50/100. Okay, next so P of E2. So P of E2 is equal to 30%, that is 1/3. 3/10. 3/10 ತಪ್ಪು ಮಾಡಬೇಡ್ರು. So P of E3. So P of E3 is equal to 20%. So 20/100, that is nothing but 1/5. 1/5. Yeah, I hope ಇದನ್ನ ಕರೆಕ್ಟ್ ಆಗಿ ಬರ್ದಿದ್ದೀನಿ. ನೆಕ್ಸ್ಟ್ ಈವೆಂಟ್ ಎ ಅಂದ್ರೆ ಏನು? ಸೊ ಈವೆಂಟ್ ಎ ಅಂದ್ರೆ ಡಿಫೆಕ್ಟಿವ್ ಐಟಮ್ಸ್. ಸೊ ಡಿಫೆಕ್ಟಿವ್ ಐಟಮ್ಸ್. ನೌ P of A bar E1. So probability of ಮೆಷಿನ್ ಎ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ? ಮೆಷಿನ್ ಎ ಅಲ್ಲಿ 1%. ಸೊ 1/100. P of A bar E2 is equal to A bar E2 ಅಂದ್ರೆ ಎಷ್ಟು ಇದರಲ್ಲಿ? 5%. ಸೊ 5/100. ಸೊ 5/100. ನೆಕ್ಸ್ಟ್ P of A bar E3 is equal to ಎಷ್ಟು ಮಕ್ಕಳೇ? 7/100. ಓಕೆ, 7/100. ಸೊ ಇದೆಲ್ಲ ಪರ್ಸೆಂಟೇಜ್ ಆಗ್ತಿರೋದ್ರಿಂದ ಐ ಥಿಂಕ್ ಬೆಟರ್ ಟು ಕೀಪ್ ಇನ್ ಟರ್ಮ್ಸ್ ಆಫ್ ಲೈಕ್ 100 ಓನ್ಲಿ ಅನ್ಸುತ್ತೆ. ಇದನ್ನ 50/100 ಅಂತ ತಗೊಳ್ಳಿ. 50/100. ಇದನ್ನ 30/100 ಅಂತ ತಗೊಳ್ಳಿ. ಅಂಡ್ ಇದು 20/100 ಅಂತ ತಗೊಳ್ಳಿ. ಯಾಕೆ ಗೊತ್ತಾ? ಇಲ್ಲೆಲ್ಲ 100 ಡಿನಾಮಿನೇಟರ್ ಸೇಮ್ ಇದ್ದಾಗ ಕ್ಯಾಲ್ಕುಲೇಷನ್ಸ್ ಈಸಿ. ಓಕೆ,
Now a defective item is produced. What is the probability it is produced from machine A? ಅಂದ್ರೆ ಮೆಷಿನ್ ಎ ಅಂದ್ರೆ ಒನ್ಸ್ ಅಗೇನ್ E1 ಬಗ್ಗೆನೇ ಮಾತಾಡ್ತಿದ್ದೀವಿ. ಈವೆಂಟ್ E1 ಅಲ್ವಾ? ಸೊ ಪಿ ಆಫ್ E1 ಬಾರ್ ಎ ಏನು ಕ್ವಶನ್ ಮಾರ್ಕ್ ಅಂತ ಮಾಡ್ತಾರೆ. ಓಕೆ, ಗೊತ್ತಲ್ಲ ನಿಮಗೆ, ಹಳೆ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಮೂರು ಇವೆಂಟ್ ಇದೆ, ಈಸಿ ಮಾಡ್ಬೋದು. ಓಕೆ, a doctor visit to a patient from the past experience. It is known that probably that he will come by train, bus, scooter or by other means of transportation, sir. Okay, and the probability that he will be late, but he come by train. Okay, ಇಲ್ಲಿ 4 ಡಾಕ್ಟರ್ ಬಗ್ಗೆ ಕೊಟ್ಟಿದ್ದಾರೆ ಆಯ್ತಾ. ಅವನು ಡಾಕ್ಟರ್ ಬಗ್ಗೆ 4 ತರ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾನೆ. ದಟ್ ಈಸ್ ಟ್ರೈನ್, ಬಸ್, ಸ್ಕೂಟರ್ ಮತ್ತೆ ಲೈಕ್ ಯಾವ್ದಾದ್ರು ಬೇರೆ ಗಾಡಿಗಳು. ಓಕೆ, ಸೊ ವಿಲ್ ಟೇಕ್ E1. ಸೊ ಪಿ ಆಫ್ E1 ಪ್ರಾಬಬಿಲಿಟಿ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ ಅವರೇ. ಸೊ ಪಿ ಆಫ್ E1 ಅಂದ್ರೆ 3/10. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ E2 ಅಂದ್ರೆ 1/5. ಸೊ ಪ್ರಾಬಬಿಲಿಟಿ ಆಫ್ E3 ಅಂದ್ರೆ ಇಟ್ ಈಸ್ 1/10. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ E4 ಅಂದ್ರೆ ಎಷ್ಟಿದು 2/5. ಓಕೆ, E1 ಅಂದ್ರೆ ಇದು ಟ್ರೈನ್ ಮಕ್ಕಳೇ. ಓಕೆ, ದಿಸ್ ಇಸ್ E1, ಇದು E2, ಇದು E3 ಅಂಡ್ ಅದರ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಈಸ್ E4. ಓಕೆ, ಸೊ ಇದು E4 ಆಯ್ತು. ಓಕೆನಾ, ಇವಾಗ ಮತ್ತೆ ಕಮಿಂಗ್ ಲೇಟ್ ಆಯ್ತಾ. ಸೊ ಲೇಟ್ ಈವೆಂಟ್ ಎ ಅಂದ್ರೆ ಕಮಿಂಗ್ ಲೇಟ್. ಸೊ ನಾವು ಪಿ ಆಫ್ ಎ ಬಾರ್ E1 ಅಂದ್ರೆ ಪ್ರಾಬಬಿಲಿಟಿ ದಟ್ ಈ ವಿಲ್ ಬಿ ಲೇಟ್ 1/4. ಅಂದ್ರೆ ಏನು, ಕಮ್ಸ್ ಬೈ ಟ್ರೈನ್ ಅಲ್ವಾ, ಅಂದ್ರೆ ಟ್ರೈನ್ ಅಂದ್ರೆ 1/4. ನೆಕ್ಸ್ಟ್ ಪಿ ಆಫ್ ಎ ಬಾರ್ E2 ಅಂದ್ರೆ ಬಸ್ ಇಸ್ E2. ಯಾ, ಸೊ ಇಟ್ ಈಸ್ 1/3. ನೆಕ್ಸ್ಟ್ ಪಿ ಆಫ್ ಎ ಬಾರ್ E3 ಇಸ್ ಈಕ್ವಲ್ ಟು E3 ಅಂದ್ರೆ ಎಷ್ಟು 1/12. ಓಕೆ, ಸೊ ನೆಕ್ಸ್ಟ್ ಅದರ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಬೇರೆ ಯಾವ್ದಾರ ಗಾಡಿ ತಗೊಂಡ್ರೆ ರೀಡ್ ದಟ್. ಬಟ್ ಈ ಕಮ್ಸ್ ಬೈ ಮೀನ್ಸ್ ಆಫ್ ಅದರ್ ಟ್ರಾನ್ಸ್ಪೋರ್ಟ್, ಈ ವಿಲ್ ನಾಟ್ ಬಿ ಲೇಟ್ ಮಕ್ಕಳೇ. ಸೊ ಪ್ರಾಬಬಿಲಿಟಿ ಆಫ್ ಎ ಬಾರ್ E4 ಇಸ್ ಈಕ್ವಲ್ ಟು 0 ಬಿಕಾಸ್ ಯಾವಾಗಲೂ ಅವ್ನು ಲೇಟೇ ಬರಲ್ಲ ಬೇರೆ ಟ್ರಾನ್ಸ್ಪೋರ್ಟೇಷನ್ ತಗೊಂಡ್ರೆ. ಓಕೆನಾ, ಸೊ ಡೈರೆಕ್ಟ್ ಆಗಿ ಪ್ರಾಬಬಿಲಿಟಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ನೀವೇನು ಕ್ರಿಯೇಟ್ ಮಾಡ್ಕೋಬೇಕಾ ಅವಶ್ಯಕತೆ ಇಲ್ಲ. ನಾವು ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ he will come by train. Okay, so other means of transportation, the probability that he'll came. Okay, when he arrive is late. Okay, when he arrive is late. Okay, so now when he arrive is late, what is the probability that it will be by train and the first one alva, the train alva. Yeah, so the probability of E1 bar A ಮಕ್ಕಳೇ. ಓಕೆ, ಇಸ್ ಈಕ್ವಲ್ ಟು 4 ಇವೆಂಟ್ ಇದೆ. 4 ಇವೆಂಟ್ ಬರ್ಕೊಂಡು ನ್ಯೂಮರೇಟರ್ ಅಲ್ಲಿ ಒಂದೇ ಇವೆಂಟ್, ಡಿನಾಮಿನೇಟರ್ ಎಲ್ಲ ಇವೆಂಟ್ ಆಡ್ ಮಲ್ಟಿಪ್ಲೈ ಅಂಡ್ ಆಡ್ ಮಾಡಬಾರ್ದ್ರೆ ಯು ವಿಲ್ ಗೆಟ್ ಇಟ್. ಓಕೆ, ವೆರಿ ಸಿಂಪಲ್ ಕಾನ್ಸೆಪ್ಟ್, ಬಟ್ ಮಿಸ್ ಮಾಡ್ಕೋಬೇಡಿ. ಓಕೆನಾ, ಐ ಜಸ್ಟ್ ಲೀವ್ ಇಟ್ ಯುವರ್ ಮಕ್ಕಳೇ. ಸೊ ಇದೆಲ್ಲ ಗೊತ್ತಿರ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಯಾ, ಸೊ ದಟ್ಸ್ ಇಟ್. ಐ ಹೋಪ್ ಇದು ನಿಮ್ಗೆ ಬೇಸ್ ಥಿಯರಮ್ ಒನ್ ಆಫ್ ದ ಈಸಿಯೆಸ್ಟ್ ಕಾನ್ಸೆಪ್ಟ್. ಇದನ್ನ ಸಾಲ್ವ್ ಮಾಡಿ ಮಕ್ಕಳೇ. ಓಕೆ, ನಾನೀಗ ತುಂಬಾ ಟೈಮ್ ತಗೊಂಡಿರ್ಬೋದು, ಬಟ್ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಲೈಕ್ ಕ್ವಿಕ್ ಆಗಿ ಸಾಲ್ವ್ ಮಾಡ್ಬೋದು. ಅಂಡ್ ಐ ಕ್ಯಾನ್ ಗ್ಯಾರಂಟಿ ಯು ದಟ್ you can do really well in this concept. Okay, so that's it makle. I hope nimma preparation alli I'm making a small difference. If I'm making, what you have to do, so please share it with your friends and ask them to follow all my videos. Okay, so that's it. I'll see you in the next video makle. Thank you so much.